ಅವ್ರ ಮನೆಗೆ ಹೋಗಿ ಬಂದಾದ್ಮೇಲೆ ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದ್ ಕಡೆ ಹೇಳ್ತಾರೆ, ಈ ಕಡೆ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋಗ್ತಾರೆ, ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ. ಏನು ದ್ವಂದ್ವ ನೀತಿ ಇದು? ಕೌರವಂಗೂ ಭಾವ, ಪಾಂಡವರಿಗೂ ಭಾವ ಅಂತರ ನಡ್ಕೋತಾ ಇರೋಂಥದ್ದು ನನಗೆ ಬಹಳಷ್ಟು ನನಗೂ ಗೊಂದಲ ಆಗೋಯ್ತು. ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ಬಹಳಷ್ಟು ಜನ ಶಾಸಕರ ಆದಿಯಾಗಿ, ಕಾಂಗ್ರೆಸ್ಸಿನ ಶಾಸಕರ ಆದಿಯಾಗಿ ಬಿಜೆಪಿಯವರಿಗಿಂತ ಭಕ್ತಾದಿಗಳು ಇದ್ದೇವೆ. ಮಂಜುನಾಥ ಸ್ವಾಮಿ ಭಗವಂತನ ಆಶೀರ್ವಾದವನ್ನ ಪ್ರತಿಯೊಬ್ಬರು ಮನೆಯಲ್ಲೂ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ನಾವೆಲ್ಲ ಆರಾಧಿಸ್ತೇವೆ. ಆ ಮಂಜುನಾಥ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋಂಥದ್ದು. ಇವತ್ತೇನು ಒಂದು ಬಂದಿರೋಂಥ ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ತನಿಖೆ ಮಾಡಿ ಅಂತ ಹೇಳಿರೋದಂತೂ ಸಹಜ. ವೀರೇಂದ್ರ ಹೆಗಡೆ ಅವರು ಸಹ ಸ್ವಾಗತಿಸಿದ್ದಾರೆ. ಈಗ ನಾನು ಸಹ ಶನಿವಾರ ನನ್ನ ಕುಣಿಗಲ್ ತಾಲೂಕಿಂದ ಸುಮಾರು 250 ವಾಹನದಲ್ಲಿ ಮಂಜುನಾಥನ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದ್ದೇನೆ. ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಇದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಕೆಲವು ಷಡ್ಯಂತ್ರಗಳು ನಡೆದಿರೋಂಥದ್ದು ನಿಜ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ತನಿಖೆನ ಆಗ್ರಹ ಮಾಡಿರೋಂಥ ಹಿನ್ನೆಲೆಯಲ್ಲಿ ಆದಷ್ಟು ಸತ್ಯ ಹೊರಬರಲಿ ಅನ್ನೋದನ್ನ ನಾವೆಲ್ಲ ಸ್ವಾಗತಿಸ್ತೇವೆ. ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಮತ್ತು ಪ್ರತಿಯೊಂದು ಭಾವನೆಗಳನ್ನ ಯಾವ ರೀತಿ ಕೆದಕೆ ಕೊಟ್ಟಿರೋಂಥ ಬಿಜೆಪಿ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಅನ್ನೋದನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಚಾಮುಂಡಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೇವೆ ನಾವು, ದಸರಾ ಉದ್ಘಾಟನೆ ಈಗ ನಿಜಾರ್ ಅಹಮದ್ ಸಾಹೇಬರು ಹಿಂದೆ ಪೂಜೆ ಮಾಡಿದಾಗಲೂ ಯಾರೂ ಮಾತಾಡಿರಲಿಲ್ಲ. ಚಾಮುಂಡಿ ಬೆಟ್ಟ ನಾನು 18 ವರ್ಷ ಅಲ್ಲೇ ಮೈಸೂರಲ್ಲಿ ಓದಿರೋಂಥದ್ದು. ಪ್ರತಿ ವರ್ಷ ಬೆಟ್ಟವನ್ನು ಹತ್ತಿ ಚಾಮುಂಡಿ ದೇವತೆಯ ಆಶೀರ್ವಾದ ಪಡೀತಿದ್ದೆ. ನಾವೆಲ್ಲ ಅದಕ್ಕೂ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದೇವೆ. ಅದು ಜನರ ಆಸ್ತಿ ಅದು. ಹಾಗಾಗಿ ಅದು ಇವತ್ತೇನು ದಸರಾ ನಡೀತಾ ಇರೋಂಥದ್ದು ಒಂದು ಜಾತ್ಯತೀತ ಸಂಭ್ರಮ. ಅದು ಎಲ್ಲ ಧರ್ಮದವರು, ವರ್ಗದವರು ಮಾಡೋಂಥ ಒಂದು ವಿಜಯದಶಮಿನ ಇವರು ಕೆದಕ್ತಾ ಇದ್ದಾರೆ. ಬಿಜೆಪಿಯವರು ಧರ್ಮವನ್ನು ಆಧಾರಿತವಾದಂಥ ಒಂದು ರೀತಿಯ ದ್ವೇಷವನ್ನ, ಒಂದು ರೀತಿಯ ಹಗೆಯನ್ನ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳ ಚಾಮುಂಡೇಶ್ವರಿ ಶಾಪ, ಜನರ ಶಾಪ ಅವ್ರ ಮೇಲೆ ತಟ್ಟುತ್ತೆ. ಚಾಮುಂಡೇಶ್ವರಿ ತಾಯಿ ಶಾಪ ತಟ್ಟುತ್ತೆ ಅಂತ ಹೇಳ್ತೀವಿ 100%. ಇವಾಗ ನಾನ್ ಕಂಡಂತೆ ಬಹಳಷ್ಟು ಜನ ಬೇರೆ ಬೇರೆ ಸಮಾಜದವರೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರಿ. ಇವ್ರು ಮಾಡ್ತಿರೋದು ಏನಂತಂದ್ರೆ ಎಲ್ಲರಿಗೂ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ, ಇದು ಚಾಮುಂಡೇಶ್ವರಿ ಯಾವ ರೀತಿ ನಾವುಗಳು ಭಕ್ತಾದಿಗಳು ಹೊರ ಧರ್ಮದವ್ರು ಬರ್ತಾರೆ, ಅದೇ ರೀತಿ ಮಸೀದಿಗಳು ನಾನು ಹೋಗೋದಿಲ್ವೇ, ನಾವೆಲ್ಲ ಹೋಗೋದಿಲ್ವೇ? ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೋಗಿ ಇನಾಗ್ರೇಟ್ ಮಾಡಿರೋಂಥ ದೃಶ್ಯಾವಳಿಯನ್ನು ನೋಡಿದೆ ನಾನು. ತಪ್ಪೇನು? ಅದೇ ರೀತಿ ಚರ್ಚ್ಗಳಿಗೂ ಎಲ್ಲರೂ ಹೋಗೋದಿಲ್ವೇ? ಇವರು ಸುಮ್ಮನೆ ಜನಕ್ಕೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತ ಒಂದು ಪ್ರಯತ್ನದಲ್ಲಿ ವಾಮ ಮಾರ್ಗದಲ್ಲಿ ಯಾವಾಗಲೂ ಬದುಕ್ತಾ ಇರೋಂಥದ್ದು. ಮುಂದಿನ ದಿನಗಳಲ್ಲಿ ಜನರದು ಮತ್ತು ಚಾಮುಂಡಿ ಬೆಟ್ಟದ ಏನ್ ಶಕ್ತಿ ಇದೆ, ಚಾಮುಂಡಿ ದೇವತೆಯ ಶಕ್ತಿ, ಅದು ಶಾಪ ತಡೆದೇ ಇರಲ್ಲ ಅನ್ನೋದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಅದನ್ನ ಹೇಳ್ತೀನಿ.